ನಮಸ್ಕಾರ ಎಲ್ಲರಿಗೂ. ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ರಿತು ಲಾಗ್ ಅಂತ ಇತ್ತಲ್ಲ, ಸೊ ಅದನ್ನು ರಿತಿಕಾ ಲಾಗ್ ಅಂತ ಚೇಂಜ್ ಮಾಡಿದ್ದೀನಿ ನೇಮ್. ಇನ್ಮೇಲಿಂದ ರಿತು ಲಾಗ್ದ ನೇಮ್ ರಿತಿಕಾ ಲಾಗ್ ಅಂತ ಚೇಂಜ್ ಮಾಡಿದ್ದೀನಿ. ಸೊ ನಾನಿವತ್ತು ತೋರಿಸ್ತಾ ಇರುವಂತಹ ರೆಸಿಪಿ ಇಟಾಲಿಯನ್ ಪಾಸ್ತಾ ರೆಸಿಪಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಲಾಗಲ್ಲಿ ಡಿಫ್ರೆಂಟ್ ಆಗಿರುವಂತಹ ಇಟಾಲಿಯನ್ ಪಾಸ್ತಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ತಗೊಂಡಿರುವಂತಹ ಐಟಮ್ಸು ಆಲಿವ್ ಆಯಿಲ್, ಗಾರ್ಲಿಕ್, ನೆಕ್ಸ್ಟ್ ಜುಕ್ಕಿನಿ ಅಂತ ಬರ್ತದೆ, ಇಲ್ಲದಲ್ಲ, ಸೊ ಇದಕ್ಕೆ ಜುಕ್ಕಿನಿ ಅಂತ ಕರೀತಾರೆ. ಆಮೇಲೆ ಗಾರ್ಲಿಕ್, ನೆಕ್ಸ್ಟ್ ಕೊರಿಯಾಂಡರ್, ಪಾಸ್ತಾ ಮತ್ತು ಚೀಸ್, ಇಷ್ಟು ಐಟಮ್ಸ್ ಬೇಕಾಗ್ತವೆ. ಮೊದಲಿಗೆ ನಾನು ಜುಕ್ಕಿನಿಯನ್ನು ಈ ರೀತಿ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಈ ರೀತಿ ಗ್ರೇಟ್ ಮಾಡ್ಕೋಬೇಕಾಗ್ತೈತಿ. ನೀವೇ ನೋಡ್ತಾ ಇರ್ಬೋದು. ಒಂಥರ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ, ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ. ಹೆಲ್ದಿಯ ರೆಸಿಪಿ ಇದೆ. ಫಸ್ಟ್ ಈ ಜುಕ್ಕಿನಿಯನ್ನು ಈ ರೀತಿ ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಂಡೀನಿ. ಅಗದಿ ತಿನ್ನಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಏನಿರ್ತಾವಲ್ಲ ಅವನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು. ಈ ರೀತಿ ಗಾರ್ಲಿಕ್ಕನ್ನು ನೀಟಾಗಿ ಸಣ್ಣದಾಗಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗ್ತೈತಿ. ನಾನಿಲ್ಲಿ 7ರಿಂದ 8 ಗಾರ್ಲಿಕ್ಕನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದು ಜುಕ್ಕಿನಿ ಏನು ತೊಗೊಂಡಿದ್ನಲ್ಲ, ಆ ಜುಕ್ಕಿನಿ ಒಳಗೆ ಒಂದು ಹಾಫ್ ಪೋರ್ಷನ್ ಮಾತ್ರ ನಾನು ಯೂಸ್ ಮಾಡ್ಕೊಂಡೀನಿ. ಫುಲ್ಲಿ ಜುಕ್ಕಿನಿ ನಾನು ಯೂಸ್ ಮಾಡ್ಕೊಂಡಿಲ್ಲ. ಅದಾದ ನಂತರ ಗಾರ್ಲಿಕ್ಕಲ್ಲಿ ಒಂದು ಟೋಟಲಾಗಿ 7ರಿಂದ 8 ಗಾರ್ಲಿಕ್ಕನ್ನು ಸಣ್ಣದಾಗಿ ಪೀಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೀನಿ. ಅದಾದ ನಂತರ ಚೀಸನ್ನು ಕೂಡ ಈ ರೀತಿ ಗ್ರೇಟ್ ಮಾಡ್ಕೋಬೇಕಾಗ್ತೈತಿ. ಸೊ ಫೈನಲಿ ಎಲ್ಲ ಕಟ್ಟಿಂಗ್ ಆದಮೇಲೆ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನಿಗೆ ನೀರನ್ನು ಹಾಕಿ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿನಿ. ಸೊ ಇದರಲ್ಲಿ ನಾನು ಪಾಸ್ತಾವನ್ನು ಆ್ಯಡ್ ಮಾಡ್ತೀನಿ. ನೀವೇ ನೋಡ್ತಾ ಇರ್ಬೋದು. ಈ ಪಾಸ್ತಾವನ್ನು ಆ್ಯಡ್ ಮಾಡಬೇಕಾಗ್ತೈತಿ. ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಪಾಸ್ತಾವನ್ನು ಬಾಯ್ಲ್ ಮಾಡಬೇಕಾಗ್ತೈತಿ. ಪಾಸ್ತಾವನ್ನು ಬಾಯ್ಲ್ ಮಾಡುವಾಗ ಸೊ ನಾವು ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದು ಉಪ್ಪನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತದೆ. ಸೊ ಪಾಸ್ತಾನ ನೀಟಾಗಿ ಬಾಯ್ಲ್ ಮಾಡಿದ್ದಾದ ತಕ್ಷಣ ಸೈಡಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಆಲಿವ್ ಆಯಿಲನ್ನು ಹಾಕಿ, ನಾನಿಲ್ಲಿ ಆಲಿವ್ ಆಯಿಲನ್ನು ಯೂಸ್ ಮಾಡ್ಕೊಂಡೀನಿ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿ, ಅದು ಕೊರಿಯಾಂಡರ್ ಸ್ಟೆಮ್ ಅಂದರೆ ಕೊತ್ತಂಬರಿದು ಹಿಂದಿಂದ ಸ್ಟೆಮ್ ಇರ್ತದಲ್ಲ, ಅದನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಸೈಡಲ್ಲಿ ಪ್ಯಾನನ್ನು ಇಟ್ಟು ಆ ಪ್ಯಾನಿಗೆ ಮತ್ತೆ ಎಣ್ಣೆಯನ್ನು ಹಾಕಿ ಆಲಿವ್ ಆಯಿಲನ್ನು ಹಾಕಿ, ಅದು ಜುಕ್ಕಿನಿ ನಾವೇನು ಸ್ಮಾಲಾಗಿ ಗ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು. ಕಲರ್ ಟರ್ನ್ ಆಗಬೇಕು, ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಜಾಸ್ತಿ ಹಾರ್ಡ್ ಆಗಿರಬಾರ್ದು, ಜಾಸ್ತಿ ಸಾಫ್ಟ್ ಆಗಿರಬಾರ್ದು. ಒಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜುಕ್ಕಿನಿ. ಅದಾದ ನಂತರ ಒಂದು ಸೈಡ್ ಪ್ಯಾನಲ್ಲಿ ನಾನು ಮುಂಚೆನೇ ಈ ಗಾರ್ಲಿಕ್ ಮತ್ತು ಕೊರಿಯಾಂಡರ್ ಸ್ಟಮ್ಮನ್ನು ಹಾಕಿದ್ನಲ್ಲ, ಗಾರ್ಲಿಕ್ಕನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಮಾತ್ರ ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಅದು ಕೊರಿಯಾಂಡರ್ ಸ್ಟೆಮ್ ಏನಿರ್ತದಲ್ಲ ಅದನ್ನು ತೆಗೆದುಬಿಡಬೇಕು. ಅದಾದ ನಂತರ ಈ ಜುಕ್ಕಿನಿ ಫ್ರೈ ಮಾಡ್ಕೊಂಡಿರುವಂತಹ ಜುಕ್ಕಿನಿಯನ್ನು ಆ ಒಂದು ಆಲಿವ್ ಆಯಿಲ್ ಮತ್ತು ಗಾರ್ಲಿಕ್ ಇರುವಂತಹ ಪ್ಯಾನ್ ಇರ್ತದಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಸ್ವಲ್ಪ ಕೊರಿಯಾಂಡರನ್ನು ಹಾಕಿ, ನಾವು ಪಾಸ್ತಾವನ್ನು ಬಾಯ್ಲ್ ಮಾಡಿರ್ತೇವಲ್ಲ ಆ ವಾಟರ್ ಏನು ಉಳಿದಿರ್ತದಲ್ಲ ಆ ನೀರನ್ನು ಇದರೊಳಗೆ ಹಾಕಿ ಸ್ವಲ್ಪ ಇದನ್ನು ನಾವು ಈ ಒಂದು ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಎಲ್ಲವೂ ಕೂಡ ಅಬ್ಸರ್ವ್ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ನಾವು ಇಲ್ಲಿ ಯಾವುದೇ ಉಪ್ಪನ್ನು ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ, ಬಿಕಾಸ್ ಆ ಒಂದು ಪಾಸ್ತಾದಲ್ಲಿ ಉಪ್ಪು ಅಬ್ಸರ್ವ್ ಆಗಿರ್ತದೆ. ಸೊ ಹೀಗಾಗಿ ಉಪ್ಪನ್ನು ಹಾಕುವಂತಹ ಅವಶ್ಯಕತೆ ಇರೋಂಗಿಲ್ಲ. ಇದಾದ ನಂತರ ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಗ್ರೇಟೆಡ್ ಚೀಸ್ ಇರ್ತದಲ್ಲ, ಅದು ಚೀಸ್ ಏನು ನಾನು ಗ್ರೇಟ್ ಮಾಡ್ಕೊಂಡಿದ್ನಲ್ಲ ಆ ಗ್ರೇಟೆಡ್ ಚೀಸನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಗ್ಯಾಸ್ ಆನಲ್ಲಿ ಇಟ್ಕೊಂಡು ಚೀಸ್ ಹಾಕಿದ್ರೆ ಅದು ಎಳೆ ಟೈಪ್ ಆಗ್ತದೆ. ನಾವು ಗ್ಯಾಸ್ ಆಫ್ ಮಾಡಿ ಚೀಸನ್ನು ಹಾಕಿದ್ರೆ
ಅದು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಡ್ತದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಾಸ್ತಾ ರೆಡಿಯಾಗಿದೆ ಅಂತಂದು. ಹೆಲ್ದಿಯರ್ ಪಾಸ್ತಾ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ನನ್ನ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ನಾನು ತೋರಿಸಿದ್ನೆಲ್ಲ ಗ್ಯಾಸ್ ಆಫಲ್ಲೇ ಇತ್ತು. ಸೊ ಆಫಲ್ಲಿ ಇಟ್ಕೊಂಡು ನಾವು ಚೀಸನ್ನು ಹಾಕಿದ್ರೆ ಅದು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಡ್ತದೆ. ಸೊ ಫೈನಲಿ ಹೆಲ್ದಿಯರ್ ಪಾಸ್ತಾ ರೆಡಿ ಆಗೈತಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.